ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಒಂದು ಗೈಡ್, ಸೊ ಯಾವ ಥರ ಸೈಟ್ ತೊಗೋಬೇಕು, ಎಲ್ಲೆಲ್ಲಿ ಹುಡುಕಬೇಕು ಸೈಟ್ಗೆ ಅಂತ ಹೇಳ್ಬಿಟ್ಟು ಒಂದು ಗೈಡು ನನ್ನ ಕಡೆಯಿಂದ. ದಯವಿಟ್ಟು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೈ ಹಂಬಲ್ ರಿಕ್ವೆಸ್ಟ್, ಯಾರ್ಯಾರು ವಸ್ತು ನೋಡ್ತಾ ಇರೋ ದಯವಿಟ್ಟು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಯಾವ ಥರ ವೀಡಿಯೋ ಅಂದರೆ ಇದು ಒಂದು ಗೈಡ್. ಎಕ್ಸಾಂಪಲ್, ಈಗ ಮೈಸೂರಲ್ಲಿ ಸೈಟ್ ತೊಗೊಬೇಕಿರುತ್ತೆ. ಆ ಸೈಟ್ನ ಎಲ್ಲೆಲ್ಲಿ ಹುಡುಕಬೇಕು, ಈಗ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬು, ಆ ಥರ ತುಂಬ ವೆಬ್ಸೈಟ್ ಇದೆ, ಮತ್ತು ಬ್ರೋಕರ್ ಇದೆ, ಆಫೀಸ್ಗಳಿದೆ ಮೈಸೂರಲ್ಲಿ. ಹುಡ್ಕ್ತಾ ಹೋದರೆ ನಿಮಗೆ ಸೈಟ್ ಸಿಗುತ್ತೆ. ಆ ಸೈಟು ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ಬ್ರೋಕರ್ ಆಗ್ಬೋದು, ಅಥವಾ ಏಜೆಂಟ್ ಆಗ್ಬೋದು, ಅಥವಾ ವೆಬ್ಸೈಟಲ್ಲಿ. ಈಗ ಲೊಕೇಶನ್ ವಿಸಿಟ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ತೋರಿಸ್ತಾರೆ ನಿಮಗೆ. ಲೊಕೇಶನ್ನು ಫೋಟೋಸ್ ಎಲ್ಲ ತೊಗೊಂಬಿಡಿ, ನಿಮ್ಗೆ ಇಷ್ಟ ಆಗುತ್ತೆ ಅದು. ಎಕ್ಸಾಂಪಲ್ ಹೇಳ್ತಾ ಇರೋದು ನೋಡಿ. ಈಗ ಲೊಕೇಶನ್ ವಿಸಿಟ್ ಮಾಡ್ತಾರೆ. ವಿಸಿಟ್ ಮಾಡಿದ್ಮೇಲೆ ನಿಮ್ಗೇನಾಗುತ್ತೆ, ಅದನ್ನು ಫೋಟೋಸ್ ತೊಗೊಂಬಿಡಿ. ಗೈಡ್ಗೆ ಫೋಟೋಸ್ ತೊಗೊಳ್ಳಿ, ಅದನ್ನು ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡಿ. ಡಿಸ್ಕಸ್ ಆದಮೇಲೆ ಮತ್ತೆ ಬ್ರೋಕರ್ ನಿಮ್ಗೆ ಯಾರು ತೋರಿಸಿರ್ತಾರೆ, ಏಜೆಂಟು ಅಥವಾ ಫ್ರೆಂಡು ಯಾರು ತೋರಿಸಿರ್ತಾರೋ ಅವ್ರ ಹತ್ರ ಮಾತಾಡಿ, ಈ ಸೈಟ್ ಇಷ್ಟ ಆಗಿದೆ, ನನಗೆ ಸಿಟ್ಟಿಂಗ್ ಕೊಡಿ ಅಂತ. ಅವರು ಸಿಟ್ಟಿಂಗ್ ಕೊಡ್ತಾರೆ. ಸಿಟ್ಟಿಂಗ್ ಕೊಟ್ಟಾಗ ಪರಿಚಯ ಆಗುತ್ತೆ. ಅಲ್ಲಿ ಓನರ್ ಟು ಓನರ್ ಪರಿಚಯ ಆದಾಗ ಪೇಪರ್ಗಳೆಲ್ಲ ರೈಟೆಲ್ಲ ಮಾತಾಡ್ತೀರ. ಒಂದು ಸ್ವಲ್ಪ ಹೊತ್ತು ಲೈಟೆಲ್ಲ ಮಾತಾಡ್ಬಿಟ್ಟು ಸೈಟ್ ಬಗ್ಗೆ ಡಿಸ್ಕಸ್ ಮಾಡಿ ಫೈನಲಾಗಿ ಡಿಸ್ಕಸ್ ಮಾಡ್ತೀರ. ಡಿಸ್ಕಸ್ ಮಾಡಾದ್ಮೇಲೆ ಒಪಿನಿಯನ್ ಬರುತ್ತೆ. ಸೊ ಏನು ಅಂತ ಒಂದು ಟೋಕನ್ ಅಡ್ವಾನ್ಸ್ ಕೊಡಿ. ಒಂದು ಟೋಕನ್ ಅಡ್ವಾನ್ಸ್ ಕೊಟ್ಬಿಟ್ಟು ಅವ್ರ ಹತ್ತಿರ ಡಾಕ್ಯುಮೆಂಟೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ. ಕಲೆಕ್ಟ್ ಮಾಡಿಕೊಂಡು ಲೀಗಲ್ ಲಾಯರ್ ಹತ್ರ ಹೋಗಿ ತೋರಿಸಿ, ಲೀಗಲಾಗಿ ಎಲ್ಲೆಲ್ಲಿ ತೋರಿಸ್ಬೇಕು. ಎಕ್ಸಾಂಪಲ್ಲು, ಲಾಯರ್ ಹತ್ರ ಒಪಿನಿಯನ್ ತೊಗೊಳ್ಳಿ. ಈ ಡಾಕ್ಯುಮೆಂಟ್ ಸರಿ ಇದೆಯಾ ಏನು ಚೆಕ್ ಮಾಡಿಕೊಡಿ, ಮೂಡೋದಲ್ಲಿ ಚೆಕ್ ಮಾಡಿ, ಅಥವಾ ಮುನ್ಸಿಪಲ್ ಚೆಕ್ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಲಾಯರ್ಗೆ ಲೀಗಲ್ ಒಪಿನಿಯನ್ ಕೊಡಿ. ಲಾಯರ್ ಲೀಗಲ್ ಒಪಿನಿಯನ್ ಕೊಡ್ತಾನೆ. ನೀಟಾಗಿ ಇದೆಲ್ಲ ಚೆಕ್ ಮಾಡಿಬಿಟ್ಟು, ಮೋಡೋ ಸೈಟ್ ಬೇಕಾ ಇಲ್ಲ ಇಂಡಿವಿಜುವಲ್ ಸೈಟು ನಿಮಗೆ ಚಾಯ್ಸ್ ಮಾಡಿರ್ತಿಲ್ಲ, ಅದ್ರ ಬಗ್ಗೆ ಪೇಪರೆಲ್ಲ ನೀಟಾಗಿ ಓದ್ತಾರೆ ಅವರು. ಪೇಪರ್ ಬಗ್ಗೆ ಹೇಳಬೇಕು ಅಂದರೆ ಫಸ್ಟು ಅಲಾಟ್ಮೆಂಟು, ಆಮೇಲೆ ನಿಮಗೆ ಪೊಸಿಷನ್ನು, ಮತ್ತು ಖಾತಾ, EC, ಅಪ್ ಟು ಡೇಟ್ EC, ಈ ಎಲ್ಲ ಡಾಕ್ಯುಮೆಂಟು ಸಿಗುತ್ತೆ. ಸೇಲ್ ಡೀಡು, ಪೊಸಿಷನ್ ಲೆಟರು, ಮತ್ತು ಮೂಡೋಯಿಂದ ನಿಮಗೆ ಇದಾಗಿರೋದು ಯಾವುದು ಅಪ್ರೂವಲ್ ಆಗಿರೋದು, ಮೂಡ ಅಲಾಟ್ಮೆಂಟ್. ಸೊ ಅದಾದಮೇಲೆ ನಿಮಗೆ ತಿರ್ಗಿ ಮೀಟ್ ಮಾಡಿ ಬ್ರೋಕರ್ನ ಅಥವಾ ಆಫೀಸಲ್ಲಿ ಯಾರು ನಿಮಗೆ ಸೈಟ್ ತೋರಿಸಿರ್ತಾರೆ ಅವ್ರನ್ನ. ಈ ಸೈಟ್ ಇಷ್ಟ ಆಗಿದೆ, ನನಗೆ ಸಿಟ್ಟಿಂಗ್ ಇಷ್ಟ ಆಗಿದೆ, ನನಗೆ ಅಗ್ರಿಮೆಂಟ್ ಮಾಡಬೇಕು ಅಂತ ಹೇಳಿ. ಸೊ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಅಗ್ರಿಮೆಂಟ್ಗೆ ಏನು ಬೇಕೋ ಎಲ್ಲ ಹೆಲ್ಪ್ ಮಾಡ್ತಾರೆ. ಪೇಪರಲ್ಲಿ ಲೀಗಲ್ ಓಕೆ ಇದ್ದರೆ ಮಾತ್ರ, ನಿಮಗೆ ಪೇಪರೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, ಜಾಗ ಎಲ್ಲ ಇಷ್ಟ ಆಯಿತು ಅಂದಾಗ ಮಾತ್ರ ಅವ್ರ ಹತ್ರ ಬಂದು ಮೀಟ್ ಮಾಡಿಬಿಟ್ಟು ಅಥವಾ ಫೋನಲ್ಲಾಗಲಿ ಹೇಳಿ ಅವ್ರಿಗೆ, ನನಗೆ ಅಗ್ರಿಮೆಂಟ್ ಮಾಡ್ಕೊತೀನಿ, ಸ್ವಲ್ಪ ದುಡ್ಡು ಕೊಟ್ಟು ಅಂತ ಹೇಳಿ. ಹಾಗೆ ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಹೋಗಬೇಡಿ, ಅಗ್ರಿಮೆಂಟಿಗೆ ಬನ್ನಿ. ಸ್ವಲ್ಪ ಅಮೌಂಟು, ಆಫ್ ಅಮೌಂಟು ಇಲ್ಲ 10% 20% ಕೊಟ್ಬಿಟ್ಟು ಅಗ್ರಿಮೆಂಟ್ ಮಾಡಿಕೊಳ್ಳಿ. ನೋ ಪ್ರಾಬ್ಲಮ್. ಓಕೆನಾ? ನಿಮಗೆಲ್ಲ ಡಾಕ್ಯುಮೆಂಟ್ ಇಷ್ಟ ಆಯಿತು ಅಂದರೆ, ಡಾಕ್ಯುಮೆಂಟ್ ಬಗ್ಗೆ ಇನ್ನೊಂದು ಮಾತಾಡ್ತೀನಿ ನಿಮಗೆ. ಡಾಕ್ಯುಮೆಂಟ್ ಹೆಂಗೆ ಚೆಕ್ ಮಾಡಬೇಕು ಅಂತ ಹೇಳ್ತೀನಿ. ಅಗ್ರಿಮೆಂಟ್ ಆಯ್ತಲ್ವ, ಈಗ ಅಗ್ರಿಮೆಂಟ್ ಆದಮೇಲೆ ನೆಕ್ಸ್ಟು ಏನು, ಬ್ಯಾಂಕ್ ಲೋನ್ ಹೋಗ್ತಾರೋ ರಿಜಿಸ್ಟ್ರೇಷನ್ಗೆ ಹೋಗ್ತಾರೆ, ಅದು ನಿಮ್ಮಿಷ್ಟ ಇದ್ದದು. ಅಗ್ರಿಮೆಂಟ್ 3 ತಿಂಗಳು ಟೈಮ್ ಇರುತ್ತೆ. 3 ತಿಂಗಳಲ್ಲಿ ನೀವು ನಿಮ್ಮ ಬ್ಯಾಂಕ್ ಲೋನೋ ಇನ್ನೊಂದು ಏನೋ ಇದು ಮಾಡ್ಕೊಬೋದು. ಡಾಕ್ಯುಮೆಂಟ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು, ಏನೇನು ಡಾಕ್ಯುಮೆಂಟು ಅಂತ. ಈಗ ಆಯಿತು, ಎಲ್ಲ ಆಯಿತು. ಸೊ ಈಗ ಅಗ್ರಿಮೆಂಟ್ ಆದಮೇಲೆ ಇನ್ನು ನೆಕ್ಸ್ಟ್ ರಿಜಿಸ್ಟ್ರೇಷನ್ನು ಯಾವ ಸಬ್ ರಿಜಿಸ್ಟ್ರ್ ಬರುತ್ತೋ ಆ ಸಬ್ ರಿಜಿಸ್ಟ್ರಿಗೆ ರಿಜಿಸ್ಟ್ರೇಷನ್ ಹೇಳ್ತಾರೆ. ರಿಜಿಸ್ಟ್ರೇಷನ್ ಆಗೋಯ್ತಿದೆ ಆಟೋಮೆಟಿಕ್ಕಾಗಿ. ರಿಜಿಸ್ಟ್ರೇಷನ್ ಕೂಡ ನಿಮ್ಮ ಆಧಾರ್ ಕಾರ್ಡು, ಇವ್ರ ಆಧಾರ್ ಕಾರ್ಡು ಎಲ್ಲ ಕೊಟ್ಟರೆ, ಸಾಕ್ಷಿ ವಿಟ್ನೆಸ್ ಎಲ್ಲ ಸೈನ್ ಹಾಕಿದ್ರೆ ರಿಜಿಸ್ಟ್ರೇಷನ್ ಆದಂಗೆ ಅರ್ಥ. ಸೊ ರಿಜಿಸ್ಟ್ರೇಷನ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂದರೆ, ನೀವೇನು ಮಾಡಬೇಕು ಅಂದರೆ ಅದೆಲ್ಲ ಫೀಸ್ ಕಟ್ಟಬೇಕು. ಫಸ್ಟ್ ರಿಜಿಸ್ಟ್ರೇಷನ್ಗೆ ಫೀಸು, ಅಮೌಂಟು ಎಲ್ಲ ಸೆಟ್ಲ್ಮೆಂಟ್ ಆಯ್ತಿದೆ. ಎಲ್ಲ ಸೆಟ್ಲ್ಮೆಂಟ್ ಆದಂಗೆ ಬ್ಲ್ಯಾಕ್ ಎಷ್ಟು ವೈಟ್ ಎಷ್ಟು ಅದೆಲ್ಲ ಆದಮೇಲೆ ರಿಜಿಸ್ಟ್ರೇಷನ್ ಮುಗೀತು ಅಂತಲೇ ಅರ್ಥ. ಇದೆಲ್ಲ ರಿಜಿಸ್ಟ್ರೇಷನ್ ಮುಗಿದ್ಮೇಲೆ ನೆಕ್ಸ್ಟೊಂದು ಪೊಸಿಷನ್ ಇದೆ. ಯಾವ ಥರ ಅಂದರೆ, ಅದು ಎಲ್ಲ ರಿಜಿಸ್ಟ್ರೇಷನ್ ಆದಮೇಲೆ, ನಿಮ್ಮದು ರಿಜಿಸ್ಟ್ರೇಷನ್ ಎಲ್ಲ ಆದಮೇಲೆ ಮತ್ತು ನಿಮಗೆ ಪ್ರಾಪರ್ಟಿ ಹ್ಯಾಂಡ್ ಓವರ್ ಆಗುತ್ತೆ. ಹ್ಯಾಂಡ್ ಓವರ್ ಆದಮೇಲೆ ತಿರ್ಗಾ ನೀವು ಈ ಖಾತಾ, ನಿಮ್ಮ ಹೆಸರು ಖಾತಾ ಕೂರಿಸ್ಬೇಕು. ಈಗ ಪೊಸಿಷನ್ಗೆ ಹೋದ್ರಿ, ಈಗ ಪೊಸಿಷನ್ಗೆ ಹೋಗಿ ಏನೋ ಸ್ಟಾರ್ಟ್ ಮಾಡ್ಬೋದು. ನೀವು ಕ್ಲೀನಿಂಗ್ ಮಾಡಿಸೋದು, ಇನ್ನೊಂದು ಮಾಡಿಸೋದು, ಮತ್ತೊಂದು ಮಾಡಿಸೋದು, ಅದೆಲ್ಲ ಮಾಡ್ಬೋದು. ನೆಕ್ಸ್ಟ್ ಈ ಖಾತಾ ಅಂತ ನಿಮ್ಮ ಹೆಸರು ಖಾತಾ ಕೂರಿಸ್ಕೋಬೇಕು. ಆಗ ತಿರ್ಗಾ ಸಂಬಂಧಪಟ್ಟಿದ್ದು ಮುನ್ಸಿಪಾಲ್ಟಿ ಆಫೀಸು ಅಥವಾ ಪಂಚಾಯತಿ ಆಫೀಸು ಅಥವಾ ಮೂಡೋ ಆಫೀಸು ಇರುತ್ತೆ, ಅಲ್ಲಿ ಈ ಖಾತಾಗೆ ಅಪ್ಲೈ ಮಾಡಿ. ಈ ಖಾತಾ ಅಪ್ಲೈ ಮಾಡಿದ್ಮೇಲೆ ನಿಮ್ಗೆ ಈ ಖಾತಾ ಜನ್ರೇಟ್ ಆಗುತ್ತೆ. ವಿತಿನ್ 45 ಡೇಸಲ್ಲಿ ನಿಮ್ಮ ಹೆಸರು ಬಂದು ಕೂತ್ಕೊಳ್ಳುತ್ತೆ ಈ ಖಾತಾಗೆ ಅಪ್ಲೈ ಮಾಡಿ 45 ಡೇಸಲ್ಲಿ ಈ ಖಾತಾ ಬರುತ್ತೆ. ಆಗ ಫುಲ್ಲು ಡಾಕ್ಯುಮೆಂಟ್ ರೆಡಿ ಆಯಿತು ಅಂತಲೇ ಅರ್ಥ.
ಈಗ ನೆಕ್ಸ್ಟ್ ಮನೆ ಕಟ್ಬೇಕಾದ್ರೆ ಏನು ಮಾಡಬೇಕು ಅಥವಾ ಇನ್ನೇನು ಮಾಡಬೇಕು ಅದನ್ನೆಲ್ಲ ಡೀಟೇಲ್ಸ್ ಎಲ್ಲ ನೆಕ್ಸ್ಟ್ ವೀಡಿಯೋಲಿ ಹಾಕ್ತೀನಿ, ನೋಡ್ಕೊಳ್ಳಿ. ಡಾಕ್ಯುಮೆಂಟ್ ಬಗ್ಗೆ ಮತ್ತು ಮನೆ ಕಟ್ಟೋ ಬಗ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.